ನಮಸ್ಕಾರ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಗಣೇಶನಿಗೆ ಪ್ರಿಯವಾದಂಥ ಮೋದಕ, ಕಡುಬು, ಲಡ್ಡಿಗೆ ಉಂಡಿ ಇವುಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಹೊಸದಾಗಿ ಕಲಿಯುವವರಿಗೆ ಉಪಯೋಗ ಆಗಬಹುದು. ವರ್ಷಕ್ಕೊಮ್ಮೆ ಬರುವ ಗಣೇಶನಿಗೆ ಬಗೆ ಬಗೆಯ ತಿಂಡಿಗಳನ್ನು, ಕರಿದ ತಿಂಡಿಗಳನ್ನು ಮಾಡಿ ನೈವೇದ್ಯ ಮಾಡುವರು. ಮುಖ್ಯವಾಗಿ ಕೊಬ್ಬರಿ ಬೆಲ್ಲದ ಮೋದಕಗಳನ್ನು ಅವನಿಗೆ ಅರ್ಪಿಸುವರು. ಹಾಗೆ ಲಡ್ಡಿಗೆ ಉಂಡಿ ಅಂತ ಅದನ್ನು ತೋರಿಸ್ತಾ ಇದ್ದೇನೆ, ಅದನ್ನು ಮಾಡಿ ಅವನಿಗೆ ನೈವೇದ್ಯ ಮಾಡುವರು. ಕೆಲವರ ಮನೆಯಲ್ಲಿ ಎಲ್ಲ ಭಕ್ಷ್ಯಗಳು ಸೇರಿ 21 ನೈವೇದ್ಯ ಮಾಡುವಂಥ ಪದ್ಧತಿ ಇರುತ್ತದೆ. ಮಾಡಿರುವ ಎಲ್ಲ ತಿಂಡಿಗಳನ್ನು ಎರಡೆರಡು ನೈವೇದ್ಯಕ್ಕೆ ಬಡಿಸಬೇಕು, ಒಂದೊಂದೇ ಬಡಿಸುವುದಿಲ್ಲ. ನಾನು ಕೊಬ್ಬರಿ ಬೆಲ್ಲದ ಮೋದಕ, ಅದರದೇ ಗಿಲ್ಗಂಚಿ ಅಂತ ಹೇಳ್ತೀವಿ, ಮತ್ತು ಹೂರಣದ ಮೋದಕ ಅಲ್ಲದೆ ಲಡ್ಡಿಗೆ ಉಂಡಿ ಹೇಗೆ ಮಾಡುವುದನ್ನು ತೋರಿಸಿಕೊಡ್ತಾ ಇದ್ದೇನೆ. ಸೌತೆಕಾಯಿ ಭರಡಾ ಪಲ್ಯ ಮಾಡುವುದನ್ನು ಕೂಡ ಹೇಳ್ತಾ ಇದ್ದೇನೆ. ಮತ್ತು ಹೀರೆಕಾಯಿ ಸಿಪ್ಪೆಯ ಚಟ್ನಿ, ದಾಳಿಂಬ್ರೆ ಹಣ್ಣಿನ ಕೋಸಂಬರಿ, ಇನ್ನುಳಿದ ಅನ್ನ, ಸಾರು, ತವ್ವೆ, ಇನ್ನು ಅವರಿಗೆ ಏನೇನು ಬೇಕೋ ಅದೆಲ್ಲವನ್ನು ಅವರು ಮಾಡಿಕೊಳ್ಳಬಹುದು. ಸಿಹಿ ಭಕ್ಷ್ಯದ ಜೊತೆಗೆ ಪಾಯಸ ಇರಲೇಬೇಕು. ಪಾಯಸಗಳನ್ನು ಕೂಡ 2-3 ಥರ ಮಾಡಿ ಹಾಕಿದ್ದೇನೆ. ಯಾರಿಗೆ ಯಾವುದು ಸುಲಭವೋ ಅದನ್ನು ಮಾಡಿಕೊಳ್ಳಬಹುದು. ಒಟ್ಟಿನ ಮೇಲೆ ಅನ್ನ, ಸಾರು, ತವ್ವೆ, ಪಾಯಸ, ಪಲ್ಯಗಳು, ಚಟ್ನಿ, ಕೋಸಂಬರಿ ಅಲ್ಲದೆ ಮೋದಕ, ಲಡ್ಡಿಗೆ ಉಂಡಿ, ಹೂರಣದ ಮೋದಕ, ಹೂರಣದ ಕಡುಬು, ಎಷ್ಟು ಬಗೆಯ ಸಾಧ್ಯವಾಗುತ್ತದೋ ಅಷ್ಟು ಬಗೆಯ ಅಡಿಗೆಯನ್ನು ಮಾಡಿ ಅವನಿಗೆ ನೈವೇದ್ಯ ಮಾಡಬಹುದು. ಆದರೆ ಕೆಲವರಿಗೆ ಸಮಯ ಇರೋದಿಲ್ಲ, ಮಾಡೋದಕ್ಕೆ ಗೊತ್ತಿರೋದಿಲ್ಲ. ಅವರಿಗೆ ಇಷ್ಟೆಲ್ಲ ಹೇಳಿದರೆ ಗಾಬರಿ ಆಗೋದಿಲ್ವಾ? ಅವರಿಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಲಿ. ಭಕ್ತಿಯಿಂದ, ಪ್ರೀತಿಯಿಂದ ಅನ್ನ, ಸಾರು, ಪಾಯಸ ಮತ್ತು ಒಂದು ಪಲ್ಯ, ಯಾವುದಾದ್ರೂ ಒಂದು ಕೊಬ್ಬರಿ ಬೆಲ್ಲ ಇಟ್ಟು ಮೋದಕ, ಅದನ್ನೇ ಮಾಡಿದರೂ ಆಗ್ತದೆ. ಸಾಧ್ಯ ಇದ್ದವರು ಮಾಡಬಹುದು, ಇಲ್ಲವಾದರೆ ಸಂಕ್ಷಿಪ್ತವಾಗಿ ಮಾಡಿ ನೈವೇದ್ಯ ತೋರಿಸಬಹುದು. ಅವರಿಗೆ ಅಭ್ಯಾಸ ಇರುವವರು ಎಷ್ಟೊಂದು ಮಾಡಬಹುದು. ಅಭ್ಯಾಸ ಇಲ್ಲದೇ ಇರೋವರು ಸ್ವಲ್ಪ ಮಾಡಿದರೂ ಕೂಡ ಪಾಪ ಎಷ್ಟೊಂದು ಸಮಯ ತಗಲುತ್ತದೆ. ಈ ಮಾಡುವ ಗಡಿಬಿಡಿಯಲ್ಲಿ ಹಬ್ಬದ ಆನಂದವನ್ನು ಅನುಭವಿಸುವಂಥ ಆ ಸಂತೋಷವನ್ನು ಕಳೆದುಕೊಳ್ಳುವುದು ಬೇಡ. ಅದಕ್ಕೆ ಹಬ್ಬದ ಆನಂದವೂ ಇರಲಿ ಮತ್ತು ಸಂಕ್ಷಿಪ್ತವಾಗಿ ಅಡಿಗೆಯೂ ಇರಲಿ. ಅಡಿಗೆ ಮಾಡಲು ಅಭ್ಯಾಸವಿರುವವರು ಅವರಿಗೆ ಎಷ್ಟು ಬೇಕೋ ಎಲ್ಲವನ್ನು ಮಾಡಬಹುದು. ಇದರ ಜೊತೆಗೆ ಚಕ್ಕಲಿಯೂ ಕೂಡ ಮಾಡ್ತಾರೆ. ಕೆಲವರ ಮನೆಯಲ್ಲಿ ಗಣೇಶನನ್ನು ಒಂದೇ ದಿವಸ ಕೂಡಿಸುತ್ತಾರೆ. ಕೆಲವರ ಮನೆಯಲ್ಲಿ 5 ದಿವಸ ಕೂಡಿಸುವಂಥ ಪದ್ಧತಿ, ಸಂಪ್ರದಾಯ ಇರ್ತದೆ. 5 ದಿವಸ ಗಣೇಶನನ್ನು ಇಟ್ಟು ಪೂಜಿಸುವವರು ಮೊದಲನೆಯ ದಿವಸ ಎಲ್ಲವನ್ನು ಕುದಿಸಿದ, ಅಂದರೆ ಹವೆಯಲ್ಲಿ ಬೇಯಿಸಿದ ಕಡುಬು, ಮೋದಕ, ಲಡ್ಡಿಗೆ ಇದೆಲ್ಲ ಮಾಡ್ತಾರೆ. ಒಂದೇ ದಿವಸ ಕೂಡಿಸುವಂಥವರು ಅವತ್ತಿನ ದಿವಸವೇ ಈ ಎಲ್ಲ ಪದಾರ್ಥಗಳನ್ನು ಕರಿದು ನೈವೇದ್ಯ ಮಾಡುವರು. ಯಾಕೆಂದರೆ ಗಣೇಶನಿಗೆ ಕುದಿಸಿದ ಕಡುಬು ಕೂಡ ಅಷ್ಟೇ ಮಹತ್ವದ್ದು. ಕೆಲವರ ಮನೆಯಲ್ಲಿ ಗಣೇಶನನ್ನು ಒಂದೇ ದಿವಸ ಇಡುವ ಪದ್ಧತಿ ಇದ್ದರೆ ಅವತ್ತಿನ ದಿವಸವೇ ಕರಿದ ತಿಂಡಿಗಳನ್ನು ಮಾಡುತ್ತಾರೆ. ಅದಕ್ಕಾಗಿ ಯಾವ ರೀತಿ ಮಾಡಿದರೂ ಗಣೇಶನಿಗೆ ಪ್ರಿಯವಾದದ್ದೇ. ಈಗ ಮೋದಕ ಮಾಡುವುದನ್ನು ತೋರಿಸ್ತಾ ಇದ್ದೇನೆ. ನಾನು 1 ಲೋಟ ಮೈದಾ ಹಿಟ್ಟು, ಸ್ವಲ್ಪ ಚಿರೋಟಿ ರವೆ ತಗೊಂಡಿದ್ದೀನಿ, ತೋರಿಸ್ತಾ ಇದ್ದೇನೆ ನೋಡಿ. ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕಿ ಇದನ್ನು ಹಾಲಿನಲ್ಲಿ ಕಲಸಿ ಇಡಿ. ನೀವು ಮೈದಾ ಹಿಟ್ಟು ಸ್ವಲ್ಪ ಚಿರೋಟಿ ರವೆ ಹಾಕಿರೋದ್ರಿಂದ ತುಂಬ ಹೊತ್ತು ನೆನೆಯೋಕ್ಕೆ ಇಡಬೇಕು ಅಂತ ಏನಿಲ್ಲ, ಬೇಗನೆ ಮಾಡ್ಬೋದು. ನೋಡಿ, ಎಣ್ಣೆ ಕಾಯಿಸಿ ಹಾಕಿದ್ದು ಎಲ್ಲವೂ ಚೆನ್ನಾಗಿ ಎಲ್ಲದಕ್ಕೂ ಹತ್ತಬೇಕು ಅನ್ನೋಗೋಸ್ಕರ ಕೈಯಿಂದ ಚೆನ್ನಾಗಿ ಕಲಸಿ ನೋಡಿ, ಈ ಥರ ಆಗಬೇಕು. ಇದಕ್ಕೆ ಹಾಲು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಬೇಕು. ಸ್ವಲ್ಪ ಹಾಲು ಹಾಕ್ಕೊಂಡು ಕಲಸಿ ಗಟ್ಟಿಯಾಗಿ ನಾದಿ ಇಟ್ಟು ಒಂದು ಅರ್ಧ ಗಂಟೆಯಲ್ಲಿ ಕೂಡ ಮಾಡಬಹುದು. ಇದರ ಜೊತೆಗೆ ಇದಕ್ಕೆ ಏನು ಹಾಕಬೇಕು? ಕೊಬ್ಬರಿ, ಬೆಲ್ಲ, ಏಲಕ್ಕಿ ಪುಡಿ, ಗಸಗಸೆ ಎಲ್ಲವನ್ನೂ ಹಾಕಿ ಇದನ್ನು ಒಳಗಡೆ
ಮೋದಕದ ಒಳಗಡೆ ಹಾಕೋದಕ್ಕೆ ಇದನ್ನು ರೆಡಿ ಮಾಡಿಕೊಳ್ಳಬೇಕು. ಉದುರುದುರಾಗಿ ಆದರೆ ಸ್ವಲ್ಪ, ಯಾಕೆಂದರೆ ಬೆಲ್ಲ ತುಂಬ ಒಣದಾಗಿದೆ, ಸ್ವಲ್ಪ ತುಪ್ಪ ಹಾಕಿ ಕೂಡ ನೀವು ಸ್ವಲ್ಪ ಮುದ್ದೆಯಾಗಿ ಮಾಡಿಕೊಳ್ಳಬಹುದು. ತುಂಬ ಮುದ್ದೆ ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಇದನ್ನು ರೆಡಿಯಾಗಿ ಮಾಡಿ ಇಟ್ಟುಕೊಳ್ಳಿ. ಈಗ ಕಲಸಿರುವಂಥ ಹಿಟ್ಟನ್ನು ತೆಗೆದುಕೊಂಡು ಈ ಥರ ಬಿಡಿ ಬಿಡಿಯಾಗಿ ಉರುಳೆ ಅಂತ ಹೇಳ್ತೀವಿ, ಅದನ್ನು ಭಾಗ ಮಾಡಿಕೊಂಡು ಉರುಳೆ ಮಾಡಿ ಲಟ್ಟಿಸಿ. ನೋಡಿ, ಈ ಥರ ಉದ್ದವಾಗಿ ಲಟ್ಟಿಸಿದರೆ ಇದು ಗಿಲಗಂಚಿ ಅಂತ ಹೇಳ್ತೀವಿ. ಕಡುಬು, ಕೊಬ್ಬರಿ ಬೆಲ್ಲದಕ್ಕೆ ಕಡುಬು ಕೂಡ ಕೊಬ್ಬರಿ ಬೆಲ್ಲದ್ದು, ಅದನ್ನು ಮಾಡ್ತಾರೆ. ಈಗ ಕೊಬ್ಬರಿ ಬೆಲ್ಲದ ಕಡುಬು ಮಾಡಬೇಕಾದರೆ ಈ ಥರ ಉದ್ದ ಓವಲ್ ಶೇಪಲ್ಲಿ ಹಾಳೆಗಳನ್ನು ಲಟ್ಟಿಸಿಕೊಳ್ಳಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಅದನ್ನು ಮಾಡಬೇಕು. ಯಾಕೆಂದರೆ ಹಬ್ಬದ ದಿನ ಬೇರೆ ಬೇರೆ ಕೆಲಸಗಳು ಜಾಸ್ತಿ ಇರ್ತವೆ, ಎಷ್ಟೆಷ್ಟೋ ಅಷ್ಟೇ ಮಾಡಿಕೊಂಡ್ರೂ ಪರವಾಗಿಲ್ಲ. ಈಗ ನೋಡಿ, ನಾನು ಬೆಲ್ಲ ಕೊಬ್ಬರಿ ಇಟ್ಕೊಂಡಿರುವಂಥದ್ದನ್ನು ಒಂದು 3 ಮಾಡಿಕೊಂಡು ಅದಕ್ಕೆ ಹಾಲು ಹಚ್ತಾ ಇದ್ದೀನಿ. ಸೈಡಿಗೆ ಹಾಲು ಹಚ್ಚಿ ಅದನ್ನು ಮಡಿಸಬೇಕಾಗ್ತದೆ. ಹಾಗೇ ಮಡಚಿದರೆ ಒಂದೊಂದು ಸಾರಿ ಎಣ್ಣೆಯಲ್ಲಿ ಹಾಕಿದಾಗ ಅದು ಬಡಿದು ಬಿಟ್ಟು, ನೋಡಿ ಹಾಲು ಹಚ್ತಾ ಇದ್ದೀನಿ, ಹಾಲು ಹಚ್ಚಿ ಹೀಗೆ ಮಡಚಬೇಕು. ಎಣ್ಣೆಯಲ್ಲಿ ಹಾಕಿದಾಗ ಅದು ಬಾಯಿ ಬಿಟ್ಕೊಂಡು ಎಣ್ಣೆ ಎಲ್ಲ ಕೆಟ್ಟು ಹೋಗುವಂಥ, ಅಂದರೆ ಎಣ್ಣೆ ಎಲ್ಲ ಹಾಳಾಗ್ತದೆ ಅದರಲ್ಲಿ. ಅದಕ್ಕೋಸ್ಕರ ಇದನ್ನು ಸರಿಯಾಗಿ ಜೊತೆಗೆ ಹಾಕಿ ಅದನ್ನು ಜೋಡಿಸಿ, ಅದಕ್ಕೆ ನಿಮಗೆ ಬಂದರೆ ಮುರಿಗೆ ಹಾಕಿ, ಇಲ್ಲವಾದರೆ ಈ ಕಟ್ ಮಾಡುವಂಥದ್ದು ಸಿಗ್ತದೆ, ಚಿರ್ಣ ಅಂತ ಹೇಳ್ತೀವಿ ನಾವು, ಅದರಿಂದ ಕಟ್ ಮಾಡಿದರೂ ಅದ್ರ ಜೊತೆಗೆ ಚೆನ್ನಾಗಿ ಹಿಡ್ಕೊಳ್ತದೆ. ಈ ಥರ ಮಾಡಿ ಎರಡೆರಡರಂತೆ ಎಣ್ಣೆಯಲ್ಲಿ ಹಾಕಿ ಕರಿಬೇಕು. ಎಣ್ಣೆಯಲ್ಲಿ ಹಾಕಿದರೂ ಕೂಡ ಮೇಲ್ಗಡೆ ನೋಡಿ, ಒಂದು ಚಮಚದಿಂದ ಆ ಕಡೆಗೆ ಈ ಕಡೆಗೆ ಎಣ್ಣೆ ಅದರ ಮೇಲೆ ಕೂಡ ಬರೋ ಹಾಗೆ ಮಾಡಿ ಚೆನ್ನಾಗಿ ಕರಿಯಬೇಕು. ಈ ರೀತಿ ಎಣ್ಣೆ ಕಾಯ್ದ ಮೇಲೆ ಸಣ್ಣ ಉರಿಯಲ್ಲಿ ಇವುಗಳನ್ನು ಕರಿಯಬೇಕು. ಅಂದರೆ ಕುರುಕುರು ಗರಿ ಗರಿಯಾಗಿ ಇರ್ತದೆ. ಈಗ ಲಡ್ಡಿಗೆ ಹೇಗೆ ಮಾಡೋದು ನೋಡಿ, ಅದೇ ಹಿಟ್ಟಿನಲ್ಲಿ ಈ ಥರ ಕೈಯಿಂದ ಹೊಸೆದು ಸಣ್ಣ ಸಣ್ಣ ತುಣುಕುಗಳನ್ನಾಗಿ ಮಾಡಿ ಇಟ್ಟುಕೊಳ್ಳಬೇಕು. ಜಾಸ್ತಿ ಮಾಡೋದಿಲ್ಲ, ಒಂದು 2-3 ಸಾರಿ ಈ ಥರ ಮಾಡಿ ಇದನ್ನೆಲ್ಲ ತಗೊಂಡು ಎಣ್ಣೆಯಲ್ಲಿ ಹಾಕಿ ಇದನ್ನು ಕೂಡ ಕರಿದು ತೆಗೆಯಬೇಕು. ನೋಡಿ, ಈಗ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲಿ ಹಾಕಿ ಇದನ್ನು ಕರಿದು ಇಟ್ಟುಕೊಳ್ಳಿ. ನಂತರ ಆ ಬಾಣಲೆಯಲ್ಲಿಯ ಎಣ್ಣೆಯನ್ನು ತೆಗೆದು ಅದಕ್ಕೆ ನಮಗೆ ಬೆಲ್ಲವನ್ನು ಆಣಾಗಿ ಮಾಡಿಕೊಳ್ಳಬೇಕು. ಅಂದರೆ ಬೆಲ್ಲಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಅಥವಾ ಒಂದು ತುಪ್ಪದ ಚಮಚದಿಂದ ಅರ್ಧ ಚಮಚದಷ್ಟು ನೀರು ಹಾಕಿ ಕೈಯಾಡಿಸಿ ಅದು ಕುದೀತಾ ಇರುವಾಗ ಅದು ಸ್ವಲ್ಪ ಗಟ್ಟಿಯಾಗ್ತಾ ಬಂದರೆ ಕರಿದಿಟ್ಟಿರುವ ಲಡ್ಡಿಗೆಗಳನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ತಿರುವಿ 2 ಚಮಚ ತೆಗೆದುಕೊಂಡು ಗುಂಡು ಗುಂಡಾಗಿ ಮಾಡಿ. ಗುಂಡಾಗದೇ ಇದ್ದರೆ ಸ್ವಲ್ಪ ಆಕಾರಕ್ಕೆ ಬರುತ್ತದೆ, ಯಾಕೆಂದರೆ ತುಂಬ ಬಿಸಿಯಾಗಿರುವಾಗ ಕೈ ಸುಟ್ಟು ಹೋಗೋದು ಚಾನ್ಸ್ ಇರ್ತದೆ. ನೋಡಿ, ಲಡ್ಡಿಗೆ ಉಂಡೆ ಕೂಡ ರೆಡಿ ಆಯಿತು. ಎಷ್ಟು ಸುಲಭ ಅಲ್ವಾ? ಈಗ ಮೋದಕಕ್ಕೆ ಗುಂಡವಾಗಿ ಹಾಳೆಗಳನ್ನು ಒಂದು 5 ಒಂದೇ ಸಾರಿಗೆ ಲಟ್ಟಿಸಿ ಇಟ್ಟುಕೊಳ್ಳಿ. ಅದರಲ್ಲಿ ಕೊಬ್ಬರಿ ಬೆಲ್ಲದ ನಾವು ಹೂರಣ ಮಾಡಿದ್ದೀವಲ್ವ, ಅದನ್ನು ಒಳಗಡೆ ಈ ಥರ ಗೋಪುರವಾಗಿ ಇಟ್ಕೊಳ್ಳಿ. ನಂತರ ನೆರಿಗೆ ಥರ ನಾವು ಹೇಗೆ ನೆರಿಗೆ ಹಾಕ್ತೀವೋ ಆ ಥರ ನೆರಿಗೆ ಹಿಡಿತಾ ಹೋಗಿ, ಆವಾಗ ರೌಂಡಾಗಿ ಬರ್ತದೆ. ಕೊನೆಯಲ್ಲಿ ಒಂದು ಬೆರಳಿನಿಂದ ಮಧ್ಯದಲ್ಲಿ ಹಾಲು ಹಚ್ಚಿ 5 ಬೆರಳಿನಿಂದ ಒತ್ತಿ, ಆಗ ಅದು ಬಿಟ್ಟುಕೊಳ್ಳುವ ಅವಕಾಶ ಇರೋದಿಲ್ಲ. ನೋಡಿ ಹೇಗೆ, ಈ ಕೈಯಿಂದ ಒತ್ತಿಬಿಡಿ. ನೋಡಿ ಹೀಗೆ ನೆರಿಗೆ. ಇನ್ನೊಂದು ನೋಡಿ ನೆರಿಗೆ ಹೇಗೆ ಮಾಡಬೇಕು. ಮಧ್ಯದಲ್ಲಿ ನಾನಿವಾಗ ಸ್ವಲ್ಪ ಹಾಲು ಹಚ್ಚಿ ಅದನ್ನು ಒತ್ತುತ್ತಾ ಇದ್ದೀನಿ. ಈ ರೀತಿ ಮಾಡಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತದೆ. ಈಗ ಇನ್ನೊಂದು ಈ ರೀತಿಯಾಗಿ ನೆರಿಗೆ ಮಾಡೋದನ್ನು ನೋಡಿಕೊಳ್ಳೋಣ. ನೋಡಿ ಹಾಗೆ ನೆರಿಗೆ ಬರ್ತಾ ಇದನ್ನು ಜೋಡಿಸ್ತಾ ಹೋದಾಗೆ ಮೇಲ್ಗಡೆ ರೌಂಡಾಗಿ ಬಂದುಬಿಡ್ತದೆ. ಆಗ ಮಧ್ಯದಲ್ಲಿ ಒಂದು ಹನಿಯಾಗಿ ಹಾಲು ಇಟ್ಕೊಂಡು ಹಚ್ಕೊಂಡು ಒತ್ತಿ ಬಿಡೋದು. ತುಂಬ ಸುಲಭ, ನೋಡೋದಕ್ಕೆ ಹೀಗಿರ್ತದೆ. ಈಗ ಇದ್ರದ್ದು ಸಾಚ ಅಂತ ಹೇಳ್ತಾರೆ, ಅದರಲ್ಲಿ ಇಟ್ಟುಬಿಟ್ಟು ಹಾಳೆ ಇಟ್ಟು ಮಧ್ಯದಲ್ಲಿ
ಹೂರಣ ಇಟ್ಟು ಹೀಗೆ ಒತ್ತಿ ಬಿಟ್ಟರೆ ಅದು ಕೂಡ ಆಗ್ತದೆ. ನಿಮಗೆ ಅದು ಸಿಕ್ಕರೆ ಅದನ್ನು ತಗೊಂಡು ಮಾಡಿ, ಇಲ್ಲ ಕೈನಿಂದ ಹೀಗೆ ಮಾಡಿ. ಎರಡೂ ಸುಲಭನೇ ಇದೆ. ಇದು ತುಂಬ ಸುಲಭ. ನೋಡಿ ಹೇಗೆ ನೆರಿಗೆ ಬರ್ತದೆ. ಈ ರೀತಿಯಾಗಿ ಮಾಡಿ ಇದನ್ನು ಎಣ್ಣೆಯಲ್ಲಿ ಹಾಕಿ ಕರಿಯಬೇಕು. ಎಣ್ಣೆಯಲ್ಲಿ ಹಾಕಿ ನಿಧಾನವಾಗಿ ಕೈಯಿಂದ ಈ ಥರ ತಿರುಗಿಸಿ ಇವುಗಳನ್ನು ಕರಿದಿಟ್ಟುಕೊಳ್ಳಿ. ಎಣ್ಣೆ ಕೂಡ ಎಷ್ಟು ಬೇಕೋ ಅಷ್ಟೇ ಹಾಕಿ. ಯಾಕೆಂದರೆ ಕರಿದ ಎಣ್ಣೆಯನ್ನು ಮತ್ತೊಂದು ಸಾರಿ ಇನ್ನೊಂದು ದಿವಸ ಉಪಯೋಗಿಸಬಾರದು ಅಂತ ಹೇಳ್ತಾರೆ. ಅದಕ್ಕಾಗಿ ಅವತ್ತೇ ಕರೆದು ಬಿಟ್ಟು ಉಳಿದಿರೋದನ್ನು ಒಗ್ಗರಣೆ ಕಾಸಿ ಇಟ್ಟುಕೊಂಡು ಬಿಡಿ. ಆ ಒಗ್ಗರಣೆಯನ್ನು ಕೂಡ ಮತ್ತೊಮ್ಮೆ ಬಿಸಿ ಮಾಡಬಾರದು. ಯಾವುದಕ್ಕಾದರೂ ಮೇಲ್ಗಡೆ ಹಾಕಿಕೊಂಡು ಉಪಯೋಗಿಸಬಹುದು. ಇದರ ಹಾಗೆಯೇ ಕಡಲೆಬೇಳೆ ಹೂರಣದ ಕಡುಬು ಹಾಗೂ ಮೋದಕಗಳನ್ನು ಕೂಡ ಮಾಡಬೇಕು. ಯಾರಿಗೆ ಯಾವುದು ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಮಾಡಬಹುದು, ಮಾಡಿ. ಜೊತೆಗೆ 2 ಲಡ್ಡಿಗೆ ಉಂಡಿಗೆಗಳನ್ನು ಮಾಡಿ ಗಣೇಶನಿಗೆ ಬಹಳ ಪ್ರಿಯವಾದದ್ದು. ಈಗ ಹೀರೆಕಾಯಿ ಸಿಪ್ಪೆಯ ಚಟ್ನಿ ಹೇಗೆ ಮಾಡೋದನ್ನು ನೋಡೋಣ. 2 ಹೀರೆಕಾಯಿಯ ಸಿಪ್ಪೆ, 15 ಹಸಿಮೆಣಸಿನಕಾಯಿ, 2 ಗಜ್ಜುಗದಷ್ಟು ಹುಣಸೆಹಣ್ಣು, ಅದರ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ, 1 ಮುಷ್ಟಿ ಹಸಿ ಶೇಂಗಾ ತಗೊಂಡು ಎಣ್ಣೆಯಲ್ಲಿ ಹಾಕಿ ಹುರಿದು ಪುಡಿ ಮಾಡಿಟ್ಟುಕೊಳ್ಳಬೇಕು. ಇದಕ್ಕೆ ತಕ್ಕಷ್ಟು ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಕಾಳು, ಕರಿಬೇವಿನ ಸೊಪ್ಪು. ನೋಡಿ, ಹೀರೆಕಾಯಿ ತೊಳೆದು ಒರೆಸಿ ಅದರ ಮೇಲಿನ ಸಿಪ್ಪೆಯನ್ನು ಹೆರು ಮಣಿ ಅಂತ ಹೇಳ್ತೀವಿ, ಹೆರೆದುಕೊಳ್ಳಬಹುದು. ಕೆಲವು ಕಡೆ ತುರಿಯೋ ಮಣಿ ಅಂತಾರೆ. ಅದರಿಂದ ಮೇಲ್ಗಡೆ ಸಿಪ್ಪೆಯನ್ನು ಎಲ್ಲ ತುರಿದು ಇಟ್ಟುಕೊಂಡು ಅದರಲ್ಲಿ ಬರುವಂಥ ನಾರುಗಳನ್ನು ತೆಗೆದಿಟ್ಟುಕೊಳ್ಳಿ. ಯಾಕೆಂದರೆ ಮೇಲ್ಗಡೆ ಅದು ಏಣಾಗಿರ್ತದೆ, ಅದರಲ್ಲಿ ನಾರು ಇರ್ತದೆ, ಅದೆಲ್ಲ ಆರಿಸಿ ತೆಗೆಯಬೇಕು. ನಂತರ ಮೆಣಸಿನಕಾಯಿ ಮತ್ತು ಆ ತುರಿದ ಸಿಪ್ಪೆಯನ್ನು ಎಣ್ಣೆ ಹಾಕಿ ತಾಳಿಸಬೇಕು. ಚೆನ್ನಾಗಿ ಮುಚ್ಚಿಟ್ಟು ಕೈ ಆಡಿಸಿ ಅದರ ಬಣ್ಣ ಬೇರೆ ಬರುವವರೆಗೂ ಗೊತ್ತಾಗ್ತದೆ. ಅದು ಬಣ್ಣ ನೋಡಿ, ಈ ಥರ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ. ಮಿಕ್ಸಿನಲ್ಲಿ ಉಪ್ಪು, ಬೆಲ್ಲ ಮತ್ತು ಹುರಿದು ಪುಡಿ ಮಾಡಿದ ಶೇಂಗಾದ ಪುಡಿ ಮತ್ತು ಹುಣಸೆಹಣ್ಣು ನೀರಲ್ಲಿ ಮೊದಲೇ ನೆನೆ ಇಟ್ಟು ಅದರ ರಸವನ್ನು ತೆಗೆದು ಇದಕ್ಕೆ ಹಾಕಬೇಕು. ನಂತರ ಮೆಣಸಿನಕಾಯಿ ಮತ್ತು ಆ ಹೀರೆಕಾಯಿ ಸಿಪ್ಪೆಯನ್ನು ಕೂಡ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಬೇಕು. ನೋಡಿ, ತರಿಯಾಗಿ ಬೇಕಾದರೂ ಮಾಡಿಕೊಳ್ಳಿ, ಇನ್ನೂ ಸ್ವಲ್ಪ ಸಣ್ಣಗೆ ಬೇಕು ಅಂದರೂ ಕೂಡ ಮಾಡಿಕೊಳ್ಳಿ. ಈ ರೀತಿ ಚಟ್ನಿ ರೆಡಿಯಾಗಿದೆ. ಈಗ ಎಣ್ಣೆ ಕಾಯಲಿಟ್ಟು ಸಾಸಿವೆ ಹಾಕಿ ಒಗ್ಗರಣೆಯನ್ನು ಮಾಡಿಕೊಳ್ಳಿ. ಚಟ್ನಿಗೆ 1 ಚಮಚದಷ್ಟು ಒಗ್ಗರಣೆಯನ್ನು ಹಾಕಿ. ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಮೆಣಸಿನಕಾಯಿ 5-6 ಹಾಕಿದರೆ ಈ ಚಟ್ನಿಯನ್ನು ದೋಸೆ, ಇಡ್ಲಿಗೂ ಉಪಯೋಗ ಮಾಡಬಹುದು. ಅಲ್ಲದೆ ಅನ್ನಕ್ಕೆ ಈ ಚಟ್ನಿಯನ್ನು ಕಲಿಸಿ ಅದಕ್ಕೆ ಮೇಲ್ಗಡೆ ಉಪ್ಪು, ಸ್ವಲ್ಪ ಸಕ್ಕರೆ, ಅಲ್ಲದೆ ಶೇಂಗಾದ ಪುಡಿಯನ್ನು ಉದುರಿಸಿ ಅದಕ್ಕೂ ಕಲಸಿ ಮೇಲೆ ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕಿದರೆ ಚಿತ್ರಾನ್ನ ಕೂಡ ಚೆನ್ನಾಗಿ ರುಚಿಯಾಗಿರುತ್ತದೆ. ಮಾಡಿ ನೋಡಿ. ಈಗ ಸೌತೆಕಾಯಿ ಬರಡ ಪಲ್ಯ ಹೇಳ್ತಾ ಇದ್ದೀನಿ. ಈ ಸೌತೆಕಾಯಿ ಸ್ವಲ್ಪ ದಪ್ಪನಾಗಿ ಸಿಗ್ತದೆ. ಇಲ್ಲಿ ಯಾವಾಗಲೂ ಚೆನ್ನಾಗಿರೋ ಸಿಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನಾನು ಸಿಕ್ಕಿರೋ ಸೌತೆಕಾಯಿಯಲ್ಲಿಯೇ ಬರಡ ಪಲ್ಯ ಮಾಡೋದನ್ನು ತೋರಿಸಿಕೊಡ್ತಾ ಇದ್ದೇನೆ. ಸೌತೆಕಾಯಿಯನ್ನು ಹೋಳುಗಳಾಗಿ ಹೆಚ್ಚಿ ಇಟ್ಟುಕೊಂಡಿದ್ದು ಒಗ್ಗರಣೆ ಹಾಕಿ ಅದನ್ನು ಎಣ್ಣೆಯಲ್ಲಿ ಬೇಯಿಸಬೇಕು. ಇದಕ್ಕೆ ನೀರು ಹಾಕಿ ಬೇಯಿಸುವುದಿಲ್ಲ. ಹೀಗೆ ಇದಕ್ಕೆ ಹಾಕಿ ಅದು ಒಗ್ಗರಣೆಯಲ್ಲಿ ಬೇಯುವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಿ ನಂತರ ಬೇರೆದ್ರ ಜೊತೆಗೆ ಹಾಕಬಹುದು. ಆ ಪಲ್ಯಕ್ಕೆ ಎಷ್ಟು ಬೇಕೋ ಅದರಲ್ಲಿ ಸ್ವಲ್ಪ ಮಾತ್ರ ಹಾಕಿ ಅದು ಬೇಯೋವರೆಗೂ ಅದನ್ನು ಮುಚ್ಚಿ ಇಡಿ. ನಂತರ ಅದು ಚೆನ್ನಾಗಿ ಉಪ್ಪು ಮತ್ತು ಎಣ್ಣೆಯಲ್ಲಿಯೇ ಬೇಯಬೇಕು. ಈ ಸೌತೆಕಾಯಿಗೆ ಬರಡ ಪಲ್ಯ ಮಾಡಬೇಕು ಅಂದರೆ 3 ಭಾಗ ಕಡಲೆ ಹಿಟ್ಟು, 1 ಭಾಗ ಬನ್ಸಿ ರವೆ, ಉಪ್ಪು, ಖಾರ ಮತ್ತು ಎಣ್ಣೆ ಇದನ್ನು ಅದರಲ್ಲಿ ಹಾಕಿ ಕೈಯಿಂದ ಚೆನ್ನಾಗಿ ಕಲಸಿ. ಹೋಳುಗಳು ಚೆನ್ನಾಗಿ ಬೆಂದ ನಂತರ ಈ ಹಿಟ್ಟನ್ನು ಕೂಡ ಹಾಕಿ
ಚೆನ್ನಾಗಿ ಕೈಯಾಡಿಸಿ ಮುಚ್ಚಿ ಇಡಿ. ಮತ್ತು ಬರೀ ಹಿಟ್ಟು ಹಾಕಿರ್ತೀವಿ, ನೀರಿನ ಅಂಶ ಇರೋದಿಲ್ಲ, ಅದರಲ್ಲೇ ಬಿಟ್ಟಿರೋ ನೀರು ಮಾತ್ರ ಆಗಾಗ ಕೈಯಾಡಿಸ್ತಾ ಇರಬೇಕು. ಈ ರೀತಿ 1-2 ನಿಮಿಷ ಆದ ನಂತರ ಕೆಳಗಿಳಿಸಿ ಮುಚ್ಚಿಟ್ಟು 5-10 ನಿಮಿಷದ ನಂತರ ಬೇರೆ ಪಾತ್ರೆಗೆ ಹಾಕಿ ಇಡಿ. ಈ ಭರಡಾ ಪಲ್ಯ ಸೌತೆಕಾಯಿ, ಸಿಹಿ ಗುಂಬಳಕಾಯಿ, ಹೀರೆಕಾಯಿ, ದಪ್ಪ ಮೆಣಸಿನಕಾಯಿ ಈ ಎಲ್ಲ ತರಕಾರಿಗಳಿಂದಲೂ ಭರಡಾ ಪಲ್ಯ ಮಾಡಬಹುದು. ಅಲ್ಲದೆ ಇದೇ ತರಕಾರಿ ಬಳಸಿ ಮಸಾಲೆ ಪುಡಿ ಹಾಕಿ ರಸಪಲ್ಯ ಕೂಡ ಮಾಡಬಹುದು. ಈಗ ಒಂದು ಬಗೆಯ ಕೋಸಂಬರಿ, 1 ಮುಷ್ಟಿ ನೆನೆಸಿದ ಕಡಲೆಬೇಳೆ, 1 ಮುಷ್ಟಿ ದಾಳಿಂಬೆ ಹಣ್ಣಿನ ಬೀಜಗಳು, ಒಣ ಕೊಬ್ಬರಿ ತುರಿ ತುಪ್ಪದ ಚಮಚದಿಂದ 4 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕು. ಒಗ್ಗರಣೆ ಮಾಡಿ 1 ಚಮಚದಷ್ಟು ಒಗ್ಗರಣೆ ಹಾಕಿ ನಂತರ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿ ಕೈಯಾಡಿಸಿ. ಇದು ದಾಳಿಂಬೆ ಹಣ್ಣು ಸ್ವಲ್ಪ ಹುಳಿ ಮಧುರ, ಸಿಹಿ ಮಧುರ ಎರಡೂ ಇರೋದರಿಂದ ಕೋಸಂಬರಿ ತುಂಬ ರುಚಿಯಾಗಿರ್ತದೆ. ಯಾವುದೇ ಹಣ್ಣು ಯಾವ್ಯಾವುದು ಹಣ್ಣು ಮಾಡಬಹುದು ಅಂತ ನಾನು ಆಗಾಗ ಇದರಲ್ಲಿ ಮಾಡಿ ಹಾಕ್ತೇನೆ. ಈ ರೀತಿ ಕೋಸಂಬರಿ ದೇವರ ನೈವೇದ್ಯಕ್ಕೆ ಮಾಡಬಹುದು. ಅಲ್ಲದೆ ಬೇಸಿಗೆ ಕಾಲದಲ್ಲಿ ಕೂಡ ನಾವು ಆವಾಗ ಬೇಕಂದರೂ ಕೂಡ ಈ ರೀತಿ ಮಾಡಿಕೊಂಡು ನಾವು ಸೇವಿಸಬಹುದು. ಎಲ್ಲರಿಗೂ ಈ ಗೌರಿ ಗಣೇಶ ಹಬ್ಬ ಸುಖ, ಶಾಂತಿ, ನೆಮ್ಮದಿ, ಸಂತೋಷವನ್ನುಂಟು ಮಾಡಲಿ ಎಂದು ಹಾರೈಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.